ಲೋಕಾಕಾಶ 29 ಭಾಗ 29 ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಬರೆದಿರುವುದನ್ನು ನೋಡಿಕೊಳ್ಳಿರಿ, ಅದನ್ನು ಓದುತ್ತಾ ಹೇಳುತ್ತಾ ಹೋಗುತ್ತೇನೆ. ಕೇವಲ ಜ್ಞಾನಿಗಳು ಸಂಖ್ಯಾತ, ಅಸಂಖ್ಯಾತ, ಅನಂತ, ಅನಂತಾನಂತ ಎಲ್ಲವನ್ನೂ ಒಂದೇ ಸಮಯದಲ್ಲಿ ತಿಳಿಯುತ್ತಾರೆ. ಅನಂತ 3 ಪ್ರಕಾರದ್ದು ಇದೆ: ಪರಿಥಾನಂತ, ಯುಕ್ತಾನಂತ ಮತ್ತು ಅನಂತಾನಂತ. ಪರಿಥಾನಂತದ್ದು 3 ಭೇದಗಳು ಇವೆ. 1 ಜಗನ್ಯ ಪರಿಥಾನಂತ, 2 ಅಜಗನ್ಯ ಅನುತ್ಕೃಷ್ಟ ಪರಿಥಾನಂತ, 3 ಉತ್ಕೃಷ್ಟ ಪರಿಥಾನಂತ. ಯುಕ್ತಾನಂತದ 3 ಭೇದಗಳು ಇವೆ. 1 ಜಗನ್ಯ ಯುಕ್ತಾನಂತ, 2 ಅಜಗನ್ಯ ಅನುತ್ಕೃಷ್ಟ ಯುಕ್ತಾನಂತ, 3 ಉತ್ಕೃಷ್ಟ ಯುಕ್ತಾನಂತ. ಅನಂತದ್ದು 3 ಭೇದಗಳು ಇವೆ. 1 ಜಗನ್ಯ ಅನಂತಾನಂತ, 2 ಅಜಗನ್ಯ ಅನುತ್ಕೃಷ್ಟ ಅನಂತಾನಂತ, 3 ಉತ್ಕೃಷ್ಟ ಅನಂತಾನಂತ. ಇಲ್ಲಿ ಜಗನ್ಯ ಪರಿತಾನಂತವನ್ನು ವಿರಲನ ಮಾಡಿ ಮತ್ತು ಒಂದು ರೂಪದ ಪ್ರತಿ ಜಗನ್ಯ ಪರಿತಾನಂತವನ್ನು ಕೊಟ್ಟು ಪರಸ್ಪರ ಗುಣಿಸಿದಾಗ ಉತ್ಕೃಷ್ಟ ಪರಿತಾನಂತವನ್ನು ದಾಟಿ ಜಗನ್ಯ ಯುಕ್ತಾನಂತದ ಪ್ರಾಪ್ತ ಆಗುತ್ತದೆ. ಇಷ್ಟೇ ಅಭವ್ಯ ಜೀವಗಳ ರಾಶಿ ಇದೆ. ಈ ಜಗನ್ಯ ಯುಕ್ತಾನಂತಗಳಿಂದ ಒಂದು ರೂಪ ಕಡಿಮೆ ಮಾಡಿದಾಗ ಉತ್ಕೃಷ್ಟ ಪರಿತಾನಂತ ಆಗುತ್ತದೆ. ಇದಾದ ನಂತರ ಜಗನ್ಯ ಯುಕ್ತಾನಂತದ 1 ಸಾರಿ ವರ್ಗ ಮಾಡಿದಾಗ ಉತ್ಕೃಷ್ಟ ಯುಕ್ತಾನಂತವನ್ನು ದಾಟಿ ಜಗನ್ಯ ಅನಂತಾನಂತ ಪ್ರಾಪ್ತವಾಗುತ್ತದೆ. ಇದರಲ್ಲಿ 1 ಅಂಕೆ ಕಡಿಮೆ ಮಾಡಿದರೆ ಉತ್ಕೃಷ್ಟ ಯುಕ್ತಾನಂತದ ಪ್ರಮಾಣ ಆಗುತ್ತದೆ. ನಂತರ ಜಗನ್ಯ ಅನಂತಾನಂತವನ್ನು ಹಿಂದಿನ ರೀತಿ ವರ್ಗಿತ ಸಂವರ್ಗಿತ ಮಾಡಿದಾಗ ಉತ್ಕೃಷ್ಟ ಅನಂತಾನಂತ ಪ್ರಾಪ್ತ ಆಗುವುದಿಲ್ಲ. ಆಗ ಈ ರೀತಿ ಉತ್ಪನ್ನ ರಾಶಿಯಲ್ಲಿ ಸಿದ್ಧರು, ನಿಗೋಧ ಜೀವ, ವನಸ್ಪತಿ, ಕಾಲ, ಪುದ್ಗಲ ಮತ್ತು ಅಲೋಕಾಕಾಶ ಇವು 6 ಅನಂತ ಪ್ರಕ್ಷೇಪಗಳು ಇವೆ. ಈ 6 ರಾಶಿಗಳನ್ನು ಸೇರಿಸಿ ಹಿಂದೆ ಮಾಡಿದಂತೆ 3 ಸಾರಿ ವರ್ಗಿತ ಸಂವರ್ಗಿತ ಮಾಡಿದಾಗ ಉತ್ಕೃಷ್ಟ ಅನಂತಾನಂತ ಪ್ರಾಪ್ತ ಆಗಲಾರದು. ಆವಾಗ ಈ ರಾಶಿಯಲ್ಲಿ ಧರ್ಮದ್ರವ್ಯ ಮತ್ತು ಅಧರ್ಮದ್ರವ್ಯದಲ್ಲಿ ಸ್ಥಿತ ಅನಂತ ಅಗುರು ಲಘು ಗುಣಗಳನ್ನು ಸೇರಿಸಿ ಹಿಂದಿನಂತೆ 3 ಬಾರಿ ವರ್ಗಿತ ಸಂವರ್ಗಿತ ಮಾಡಿದಾಗ ಉತ್ಕೃಷ್ಟ ಅನಂತಾನಂತ ಪ್ರಾಪ್ತ ಆಗಿಲ್ಲ. ಆಗ ಕೇವಲ ಜ್ಞಾನ ಅಥವಾ ಕೇವಲ ದರ್ಶನದ ಅನಂತ ಬಹುಭಾಗವನ್ನು ಆ ಹಿಂದಿನ ರಾಶಿಯಲ್ಲಿ ಸೇರಿಸಿದಾಗ ಉತ್ಕೃಷ್ಟ ಅನಂತಾನಂತ ಉತ್ಪನ್ನ ಆಯಿತು. ಇದು ಭಾಜನ ಇದೆ, ದ್ರವ್ಯ ಅಲ್ಲ. ಯಾಕೆಂದರೆ ಈ ರೀತಿ ವರ್ಗ ಮಾಡಿ ಉತ್ಪನ್ನವಾದ ಎಲ್ಲ ವರ್ಗರಾಶಿಗಳ ಪುಂಜ ಕೇವಲ ಜ್ಞಾನ, ಕೇವಲ ದರ್ಶನದ ಅನಂತದ 1 ಭಾಗ ಇದೆ. ಆದ್ದರಿಂದ ಇದು ಭಾಜನ ಇದೆ, ದ್ರವ್ಯ ಅಲ್ಲ. ಎಲ್ಲಿ ಎಲ್ಲಿ ಅನಂತಾನಂತವನ್ನು ಗ್ರಹಣ ಮಾಡುವುದಿದೆಯೋ ಅಲ್ಲಿ ಅಲ್ಲಿ ಅಜಗನ್ಯ ಅನುತ್ಕೃಷ್ಟ ಅನಂತಾನಂತವನ್ನು ಗ್ರಹಣ ಮಾಡಬೇಕು. ಇವೆಲ್ಲ ಕೇವಲ ಜ್ಞಾನದ ವಿಷಯ ಇದೆ. 3 ಲೋಕದಲ್ಲಿ ಜೀವಕ್ಕೆ ಅತಿ ಶ್ರೇಷ್ಠವಾದ ವಸ್ತು ಅಂತಂದರೆ ಅದು ಸಮ್ಯಕ್ ದರ್ಶನ ಇದೆ. ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಅನೇಕ ಕಾರಣಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದರೆ ಜಿನೇಂದ್ರ ಭಗವಾನರು ಅಂದರೆ ಜಿನೇಂದ್ರ ದೇವರು ಹೇಳಿರುವಂತಹ ತತ್ವಗಳ ಮೇಲೆ ಶ್ರದ್ಧೆ ಬರಬೇಕು. ಶ್ರದ್ಧೆ ಬರಬೇಕು ಅಂತಂದರೆ ಹಾಗಾದರೆ ಆ ವಸ್ತುಗಳು ಎಲ್ಲಿ ಇದ್ದಾವೆ ಅದಾರು ಬೇಕಲ್ವಾ? ಆ ವಸ್ತು ಎಲ್ಲಿದೆ ಅಂತಲೇ ಗೊತ್ತಿಲ್ಲದೆ ಹೇಗೆ ಶ್ರದ್ಧೆ ಬರೋದಕ್ಕೆ ಸಾಧ್ಯ? ಅಕಸ್ಮಾತ್ ಏನಾದರೂ ಜಿನೇಂದ್ರ ಭಗವಾನರ ಶಾಸ್ತ್ರದಲ್ಲಿ ಅಂದರೆ ಕರ್ಣಾನುಯೋಗ ಶಾಸ್ತ್ರದ ಸ್ವಾಧ್ಯಾಯದಲ್ಲಿ ನಿಮಗೆ ಅಥವಾ ಯಾವುದಾದ್ರು ಅನುಭವಿ ವಿದ್ವಾಂಸ ಗುರುಗಳಿಂದ ಅದು ಅನುಭವದಲ್ಲಿ ನಿಮಗೆ ಬಂದರೆ ಕಲ್ತ್ರೆ ನಿಮಗೆ ಆವಾಗ ಜಿನೇಂದ್ರ ದೇವರ ವ್ಯಾಪಕ ಜ್ಞಾನ ದರ್ಶನದ ಪರಿಚಯ ಆಗ್ತದೆ ಮತ್ತು ಅವರ ಮೇಲೆ
ಶ್ರದ್ಧೆ ಬರ್ತದೆ. ಆ ಶ್ರದ್ಧೆ ನಿಮ್ಮ ಸಮ್ಯಕ್ ದರ್ಶನದಲ್ಲಿ ಮುಖ್ಯ ಕಾರಣ ಆಗ್ಬೋದು. ಆದ್ದರಿಂದ ನೀವು ಲೋಕಾಕಾಶದ ಸ್ವಾಧ್ಯಾಯ ಅತಿ ಅವಶ್ಯಕವಾಗಿ ಮಾಡಲೇಬೇಕು ಪ್ರತಿಯೊಬ್ಬರು. ಜೈ ಜಿನೇಂದ್ರ ಅಕ್ಕ. ಜೈ ಜಿನೇಂದ್ರ ಬಾ. ಅಕ್ಕ ಪ್ರತಿದಿನ ಪ್ರಶ್ನೆ ಉತ್ತರ ನಡೆಸಿದ್ದಲ್ಲ, ಅದನ್ನ ನಾನು ಕಲಿಬೇಕಾಗಿತ್ತು. ಹೌದಾ? ಅದಕ್ಕೇನಂತೆ ಈಗಲೇ ಕಲಿಸ್ಕೊಡ್ತೀನಿ. ವಿದ್ಯಾಭೂಷಣ್ ಮಹಾರಾಜರ ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ದೀ? ಇಲ್ಲ ಅಕ್ಕ. ಹಾಗಾದ್ರೆ ಗ್ರೂಪ್ಗೆ ಮೊದಲು ಆ್ಯಡ್ ಆಗು. ಹಾಗಾದ್ರೆ ಗ್ರೂಪಿಗೆ ಅಡ್ಮಿನ್ ಯಾರಿದ್ದಾರೆ ಅಕ್ಕ? ಸಾಗರ್ ಪಾಟೀಲ್ 9844411723. ಬಾಹುಬಲಿ ಜುಗಡೆ 8951810254. ಜಿನ್ನಪ್ಪ ಜುಗುಡೆ 9845536108. ಇವ್ರು 3 ಜನ ಅಡ್ಮಿನ್ ಇದ್ದಾರೆ. ಇದರಲ್ಲಿ ಯಾವ್ದಾದ್ರು ನಂಬರ್ಗೆ ಫೋನ್ ಮಾಡಿ ಆ್ಯಡ್ ಆಗೋಗ್ಬಿಡ್ತೀವಿ. ಆಯ್ತಕ್ಕ, ಈಗಲೇ ಆ್ಯಡ್ ಆಗ್ತೀನಿ. ಈಗ ವಾಟ್ಸಪ್ ಗ್ರೂಪ್ ಅಲ್ಲಿ ಆ್ಯಡ್ ಆಗಿದ್ರಿಲ್ಲ, ಆ ಗ್ರೂಪ್ ಅಲ್ಲಿ ದಿನಾಲೂ ಸ್ವಾಧ್ಯಾಯದ ಲಿಂಕ್ ಕಳಿಸಿರ್ತೀವಿ. ಅದ್ರ ಜೊತೆ ಪ್ರಶ್ನೆಗಳ ಲಿಂಕ್ ಕೂಡ ಕಳಿಸಿರ್ತೀವಿ. ಆ ಪ್ರಶ್ನೆಗಳ ಲಿಂಕ್ ಓಪನ್ ಮಾಡಿ ಅಲ್ಲಿ ನಿಮಗೆ ಪ್ರಶ್ನೆಗಳು ಏನಿವೆ ಅಂತ ಗೊತ್ತಾಗ್ತದೆ. ಆ ಪ್ರಶ್ನೆಗಳನ್ನ ಬರ್ಕೊಂಡಿಟ್ಕೋಬೇಕು. ಅದಾದ್ಮೇಲೆ ಮೇಲೆ ಸ್ವಾಧ್ಯಾಯದ ಲಿಂಕ್ ಇರುತ್ತಲ್ಲ, ಅದನ್ನ ಓಪನ್ ಮಾಡಿದ್ರೆ ಅಲ್ಲಿ ಮಹಾರಾಜರು ಹೇಳಿರುವಂತ ಪ್ರವಚನಗಳು ಇದೆಲ್ಲ ಬರ್ತಿರ್ತಾವ. ಅದರಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರಗಳು ಇರ್ತಾವ. ಈ ಪ್ರಶ್ನೆಗಳ ಲಿಂಕ್ ಬರ್ತಾವಲ್ಲ, ನಮ್ಮದು ಲಿಂಕ್ ಓಪನ್ ಮಾಡ್ಕೋಬೇಕು. ಲಿಂಕ್ ಓಪನ್ ಆದ್ಮೇಲೆ ಸ್ಟಾರ್ಟ್ ಅಂತ ಬರುತ್ತೆ. ಅಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಎಂಟರ್ ಯುವರ್ ಡೀಟೇಲ್ಸ್ ಅಂತ ಬಂದಾಗ ಅಲ್ಲಿ ನಿಮ್ಮ ಹೆಸರು ನೇಮ್ ಅಂತ ಕೇಳುತ್ತೆ. ಹೆಸರು ಟೈಪ್ ಮಾಡಿ ಸ್ಟಾರ್ಟ್ ಫ್ರಮ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ 6 ಆಪ್ಷನ್ಸ್ 6 ಕಾಲಮ್ ಇರ್ತಾವೆ. ಅದರಲ್ಲಿ ಮೊದಲನೇದು ಹೆಸರು ಮತ್ತು ಊರು. ಅಲ್ಲಿ ನಿಮ್ಮ ಹೆಸರು ಮತ್ತು ಊರು ಟೈಪ್ ಮಾಡಿ. ಆಮೇಲೆ ಮೊಬೈಲ್ ನಂಬರ್ ಟೈಪ್ ಮಾಡಿ. 3ನೇ ನಂಬರಲ್ಲಿ 3, 4, 5ರಲ್ಲಿ ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಟೈಪ್ ಮಾಡಬೇಕು. ಇಲ್ಲಾಂದ್ರೆ ಟೈಪ್ ಮಾಡಕ್ಕೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಫೈಲ್ ಅಪ್ಲೋಡ್ ಅಂತ 6ನೇ ನಂಬರಲ್ಲಿ ಒಂದು ಆಪ್ಷನ್ ಇದೆ. ಅದರಲ್ಲಿ ನೀವು ಉತ್ತರಗಳನ್ನ ಬರೆದಿರುವಂತ ಫೋಟೋ ಇರುತ್ತಲ್ಲ, ಅದನ್ನ ಈ ಜಾಗದಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬಹುದು. ಇಷ್ಟೇ. ಆಯ್ತಕ್ಕ, ಇಂದಿನಿಂದಲೇ ಪ್ರಾರಂಭ ಮಾಡ್ತೀನಿ. ಎಷ್ಟು ಗಂಟೆ ಒಳಗಡೆ ಸಬ್ಮಿಟ್ ಮಾಡ್ಬೇಕಕ್ಕ? ಇಂದು ಬೆಳಿಗ್ಗೆ 8 ಗಂಟೆಗೆ ಕಳಿಸಿರ್ತೀವಿ. ನಾಳೆ ಬೆಳಿಗ್ಗೆ 7 ಗಂಟೆ ತನಕ ಮಾಡ್ಬೋದು.